ಹೇಮಾವತಿ ಲಿಂಕಿಂಗ್ ಕೆನಾಲ್ ಡಿಕೆ ಶಿವಕುಮಾರ್ ಅವರ ಡ್ರೀಮ್ ಪ್ರಾಜೆಕ್ಟ್ ಇದೀಗ ನೆನೆಗುದಿಗೆ ಬಿದ್ದಿದೆ. ಕಾರಣ ರೈತರು ಆಕ್ರೋಶವನ್ನ ಪ್ರತಿಭಟನೆಯನ್ನ ಮಾಡ್ತಾ ಇರೋದ್ರಿಂದ. ಕಾರಣ ಏನಪ್ಪಾ, ತುಮಕೂರಿನ ಸುಮಾರು 10 ತಾಲೂಕುಗಳಿಗೂ ಕೂಡ ಆಶ್ರಯವಾಗಿದ್ದ ನೆರವಾಗಿದ್ದ ಹೇಮಾವತಿ ಲಿಂಕಿಂಗ್ ಕೆನಾಲ್ನ ಇದೀಗ ಮಾಗಡಿ ರಾಮನಗರಕ್ಕೂ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ವಿಚಾರವೇ ತುಮಕೂರು ಭಾಗದ ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಓಕೆ, ಆ ಕಡೆ ಎಕ್ಸ್ಟೆಂಡ್ ಮಾಡಿದ್ರೆ ಏನ್ ಕಾರಣ? ಇಲ್ಲಿರೋರಿಗೆ ನೀರಿನ ಸಮಸ್ಯೆ ಆಗುತ್ತಾ? ಹಾಗೆ ನೋಡೋದಾದ್ರೆ ಪ್ರತಿ ವರ್ಷ 3 TMC ಕುಣಿಗಲ್ಗೆ ನೀರು ಸೇರ್ಬೇಕಾಗಿತ್ತು, ಅದೇ ಸೇರ್ತಾ ಇಲ್ಲ. ಈ ಪ್ರಾಜೆಕ್ಟ್ ಮುಖಾಂತರ ನೀರು ಮುಂದುವರಿಸೋದಾದ್ರೆ ಇನ್ನೂ ಕೂಡ ಕಡಿಮೆ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಇಲ್ಲ ಕುಣಿಗಲ್ಗೆ ವರವಾಗುತ್ತೆ ಅಂತಿದ್ದಾರೆ. ಆಕ್ಚುಲ್ ಆಗಿ ಈ ಸಮಸ್ಯೆ ಏನು? ಈ ಸಮಸ್ಯೆಗೆ ಅಥವಾ ಈ ವಿಚಾರಕ್ಕೆ ತುಮಕೂರು ಭಾಗದ ರೈತರು ಮೊನ್ನೆ ಮಾಡಿದಂತಹ ಪ್ರತಿಭಟನೆ ನೋಡಿದ್ದೀನಿ ನೀವು. ಈಗ ಆಲ್ರೆಡಿ 40% ಕಾಮಗಾರಿ ಆಗ್ತಾ ಬರ್ತಾ ಇದೆ. ಅಲ್ಲಿ ಹೋಗಿ JCBಯನ್ನ ತಗೊಂಡೋಗಿ ಅಲ್ಲಿರೋ ಪೈಪ್ಗಳನ್ನೆಲ್ಲ ಒಡೆದಾಕಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ತಾತ್ಕಾಲಿಕವಾಗಿ ಆ ಒಂದು ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ. ಹಾಗಾದ್ರೆ ಮುಂದಕ್ಕೆ ಏನಾಗುತ್ತೆ ಈ ಕಾಮಗಾರಿ? ತುಮಕೂರು ಭಾಗದ ಜನರಿಗೆ ಈ ಕಾಮಗಾರಿ ಪ್ರಮುಖವಾಗಿ ಕುಣಿಗಲ್ ಅವರಿಗೆ ವರವಾಗುತ್ತಾ ಶಾಪವಾಗುತ್ತಾ? ಸಮಸ್ಯೆ ಏನಾಗ್ತಾ ಇದೆ? ಮಾಗಡಿ ರಾಮನಗರಕ್ಕೆ ನೀರು ತಗೊಂಡೋದ್ರೆ ಇಲ್ಲಿರುವಂತವರಿಗೆ ಕಡಿಮೆ ಆಗುತ್ತಾ? ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಹೇಮಾವತಿ ವಾಟರ್ ವಾರ್. ನಾನು ವಿದ್ಯಾ ಮಲ್ನಾಡ್. ಈ ಹೇಮಾವತಿ ಲಿಂಕಿಂಗ್ ಕೆನಾಲ್ ವಿಚಾರ ಯಾಕೆ ಇಷ್ಟೊಂದು ಜಟಾಪಟಿಗೆ ಕಾರಣವಾಗ್ತಾ ಇದೆ? ಹಾಗೆ ನೋಡೋದಾದ್ರೆ 2018ರಲ್ಲಿ ಇದಕ್ಕೆ ಅಸ್ತು ಅಂದ್ರು 600 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಂತ ಬಜೆಟ್ ಅಲ್ಲೂ ಘೋಷಣೆ ಮಾಡಲಾಯಿತು. ಇದ್ದಕ್ಕಿದ್ದಂತೆ ಕಾಂಗ್ರೆಸ್, ಈ ಒಂದು JDS ಮತ್ತು ಕಾಂಗ್ರೆಸ್ ಇದ್ದಂತಹ ಸರ್ಕಾರ ಬಿದ್ದೋಯ್ತು. BJP ಬಂತು, ನೆನೆಗುದಿಗೆ ಬಿತ್ತು. ಮತ್ತೆ ಈಗ DK ಶಿವಕುಮಾರ್ ಬಂದಿದ್ದಾರೆ, ಚುರುಕು ಮುಟ್ಟಿಸ್ತಾ ಇದ್ದಾರೆ ಕೆಲಸಕ್ಕೆ. ಬಟ್ ಈಗೇನಾಯ್ತು ಅಂತ ನೋಡೋಣ. ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿಯ ಕಿಚ್ಚು ಜೋರಾಗ್ತಾ ಇದೆ. ಹೋರಾಟಗಾರರ ಮೇಲೆ FIR ಹಾಕಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇವತ್ತು ಹೇಮಾವತಿ ಪ್ರತಿಭಟನಾಕಾರರಿಂದ ಸಭೆ ಕೂಡ ಇದೆ. ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟ ಸಮಿತಿಯಿಂದ ಈ ಒಂದು ಸಭೆಯನ್ನ ನಡೆಸಲಾಗ್ತಾ ಇದ್ದು ಏನ್ ಚರ್ಚೆ ಆಗುತ್ತೆ? ಬೆಳಗ್ಗೆ 11 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆಯನ್ನ ನಡೆಸ್ತಾರೆ. BJP ಶಾಸಕರಾದ ಜ್ಯೋತಿ ಗಣೇಶ್, B ಸುರೇಶ್ ಗೌಡ ಸೇರಿದಂತೆ MT ಕೃಷ್ಣಪ್ಪ, ರೈತ ಮುಖಂಡರು ಮತ್ತು ಹೋರಾಟಗಾರರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಈಗ ಈ ಪ್ರಕರಣವನ್ನ ಅಥವಾ ಈ ಒಂದು ಪ್ರಾಜೆಕ್ಟ್ ಅನ್ನ ಬೇಡ ನಮಗೆ ಅಂತ ಹೇಳ್ತಾ ಇರೋರು ರೈತರು. ಹಾಗಾಗಿ ಪಕ್ಷದ ಲೀಡರ್ಸ್ನ ಹೊರತುಪಡಿಸಿ ರೈತರಿಗಿರುವಂತಹ ಸಮಸ್ಯೆ ಏನು, ಅವ್ರಿಗಿರುವಂತಹ ಭಯ ಏನು, ಇದರಿಂದ ಏನಾಗ್ತದೆ ಸಮಸ್ಯೆ, ರೈತರ ಮುಖಾಂತರವೇ ಮಾತನಾಡ್ತಾ ಅಥವಾ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಬಟ್ ಈಗ JDS ಇಂದ ರಾಜುಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಅದೇ ರೀತಿಯಾಗಿ ಇದೀಗ ಪಂಚಾಕ್ಷರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರಪ್ಪ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಕುಣಿಗಲ್ ಭಾಗದಿಂದ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರಂಗನಗೌಡ ಅವರು ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಮಿ ಅಂತ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜುಗೌಡ ಅವ್ರನ್ನೇ ಮೊದಲಿಗೆ ಪ್ರಶ್ನೆ ಮಾಡ್ತೀನಿ. ಏನ್ ಸರ್, ಈಗ ಪ್ರಾಜೆಕ್ಟ್ ಇಂದ ಯಾರಿಗೆ ಅನ್ಯಾಯ ಆಗುತ್ತೆ, ಯಾರಿಗೆ ನ್ಯಾಯ ಸಿಗುತ್ತೆ? ಇಷ್ಟೊಂದು ದೊಡ್ಡ ಮಟ್ಟದ ಹೋರಾಟ ಯಾಕೆ? ಮೊದಲನೇದಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ನೀರು ಎಲ್ಲರಿಗೂ ಬೇಕಾಗಿರುವಂಥ ವಸ್ತು. ಯಾಕಂದರೆ ಕುಡಿಯೋ ನೀರು ಕೊಡಬೇಕಾಗದ್ದು ಪ್ರತಿಯೊಂದು ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ ಜನಗಳ ಬೇಸಿಕ್ ಫೆಸಿಲಿಟೀಸು, ಬೇಸಿಕ್ ನೀಡ್ಸ್ ಏನಿದೆ ಅದು ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ. ಆದರೆ ಇಲ್ಲೇನಾಗ್ತಾ ಇದೆ, ನೀವು ಕ್ಯಾನಲ್ ತೊಗೊಂಡು ಹೋಗ್ತಾ ಇದ್ದೀರಾ, ರೈತರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮನೆಯಲ್ಲಿರುವಂಥ ನೀರು ಆಚೆ ಹೋಗ್ತಾ ಐತೆ ಅಂದಾಗ ಪ್ರತಿಯೊಬ್ಬ ರೈತನಿಗೂ ಅದು ಆಗುವಂಥದ್ದು ಸಹಜ, ಎಲ್ಲ ಕಡೆನೂ ಆಗ್ತಾ ಇರೋಂಥದ್ದು ಸಹಜ. ಈಗ ಬೆಂಗಳೂರು ಗ್ರಾಮಾಂತರಕ್ಕೆ ಇನ್ನೊಂದು ಭಾಗದಿಂದ ನಮ್ಮ ಕುಣಿಗಲ್ನಲ್ಲಿ ಯಡಿಯೂರು ಕೆರೆಗೆ ಬಂದು ಹೇಮಾವತಿ ನೀರಾಲೆ ರೀಚ್ ಆಗಿದೆ. ಅದು ನಮಗೂ ಗೊತ್ತಿರುವಂಥ ವಿಚಾರ, ನಿಮಗೂ ಗೊತ್ತಿರುವಂಥ ವಿಚಾರ. ಆದರೆ ನಿಮ್ಗೆ ಹೇಮಾವತಿ ನೀರು ಎಷ್ಟು ಬರ್ತಾ ಇದೆ, ಎಷ್ಟು ಬಳಕೆ ಆಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಫಸ್ಟು ಮೊದಲನೇದಾಗಿ ಚಿಂತನೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ. ಆಮೇಲೆ ಈ ಭಾಗದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ, ಮೊದಲು ಬೆಂಗಳೂರು ಗ್ರಾಮಾಂತರ ಆಗಿತ್ತು, ಇವಾಗ ಅವರು ಬೆಂಗಳೂರು ದಕ್ಷಿಣ ಅಂತ ಮಾಡ್ಕೊಂಡಿದ್ದಾರೆ. ಹೆಸರು ಚೇಂಜ್ ಮಾಡಿದ ಮಾತ್ರಕ್ಕೆ ಅದೇನು ಹೊಸ ಬದಲಾವಣೆಗಳಲ್ಲ. ಖಂಡಿತವಾಗ್ಲೂ ಅದೇನು ದೊಡ್ಡ ಬದಲಾವಣೆಗಳಾಗಲ್ಲ. ಅದ್ರ ಜೊತೆಗೆ ಈಗ ಬೆಂಗಳೂರು ಭಾಗಕ್ಕೆ ಒಂದು ಕಾಲಘಟ್ಟದಲ್ಲಿ ನೀರಿನ ಆಕಾರವಾಗಿದ್ದಂಥ ಅರ್ಕಾವತಿ ನದಿ ನೀರು, ಮತ್ತು ಎರಡನೇದು ಇನ್ನೊಂದು ಕಡೆಗೆ ಋಷಭಾವತಿ ನಾವೀಗ ಆಲ್ರೆಡಿ ಅದನ್ನು ಮೋರಿ ಲೆವೆಲ್ಗೆ ತಂದು ನಿಲ್ಲಿಸಿದ್ದೀವಿ. ನಾನು ಹೇಳೋದಿಷ್ಟೇ, ಪೋಲಾಗ್ತಾ ಇರೋ ನೀರನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನದ ಕಡೆಗೆ ಸರ್ಕಾರ ಹೆಜ್ಜೆ ಇಡಬೇಕಾಗಿದೆ. ಆಮೇಲೆ ಅರ್ಕಾವತಿ ನದಿ ಏನು ಕ್ಯಾಚ್ಮೆಂಟ್ ಏರಿಯಾಗಳಿದೆಯಲ್ಲ, ಮಳೆ ಆಗ್ತಾ ಇದ್ದಂಥ ಭಾಗಗಳು, ಈಗ ನೋಡಿ ತುಮಕೂರಿನವ್ರಿಗೆ ನಾವು ಹಿಂಸೆ ಕೊಡೋ ಬದಲು ನಮ್ಮಲ್ಲಿರುವಂಥ ಫೆಸಿಲಿಟಿಗಳನ್ನ ನಾವು ಬಳಸ್ಕೊಳ್ಳೋದು ತುಂಬ ಉತ್ತಮ ಅನ್ನೋದು ನನ್ನ ಈ ಟೈಮಲ್ಲಿ ನನ್ನ ಸಜೆಷನು. ಅರ್ಕಾವತಿ ನದಿ ನೀರಿನ ಕ್ಯಾಚ್ಮೆಂಟ್ ಏರಿಯಾ ಸಾಕಷ್ಟು ಒತ್ತುವರಿಗಳಾಗಿದ್ದಾವೆ. ಕಳೆದ
ಸುಮಾರು ದಶಕಗಳಿಂದ ಸಾಕಷ್ಟು ಹೋರಾಟಗಳಾಯಿತು, ಕ್ಯಾಚ್ಮೆಂಟ್ ಏರಿಯಾನ ಬಿಡಿಸುವಂಥ ಪ್ರಯತ್ನ ಇಲ್ಲ. ಈಗ ಅದನ್ನು ಬಿಡಿಸ್ತಲೇ ಇರೋರ ಹತ್ರ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತೀವಲ್ಲ, ಅದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ಕೂಡ ಸರ್ಕಾರ ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ಎರಡನೇದು, ರೈತ ಮುಖಂಡರನ್ನ, ಅಲ್ಲಿ ರಾಜಕಾರಣಿಗಳನ್ನ ಮತ್ತು ಅಲ್ಲಿ ರೈತರನ್ನ ಸಭೆ ಸೇರಿಸಿ ಸರ್ಕಾರ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು. ಏಕಾಏಕಿ ನೀವು ಲಾಠಿ ಚಾರ್ಜ್ ಮಾಡಿಸ್ತೀನಿ, ಅವ್ರ ಮೇಲೆ FIR ಹಾಕ್ತೀನಿ, ಹಂಗಂದ್ರೆ ನಮ್ಮ ಹಕ್ಕು ಕೇಳೋ ಅಧಿಕಾರ ಇಲ್ವಾ? ಈ ರಾಜ್ಯದಲ್ಲಿ ಇವತ್ತಿನ ಯಾವ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದ್ದೀವಿ ಅಂದರೆ ಡಿಕ್ಟೇಟರ್ಶಿಪ್ ಅನ್ನೋ ಲೆವೆಲ್ಗೆ ಬಂದು ನಿಂತುಬಿಟ್ಟಿದೆ. ಯಾವತ್ತೂ ಅಷ್ಟೇ ಸಂಧಾನದಿಂದ, ಮಾತುಕತೆಯಿಂದ ಬಗೆಹರಿದೇ ಇರುವಂಥ ಸಮಸ್ಯೆಗಳು ಈ ಜಗತ್ತಿನಲ್ಲಿ ಯಾವೂ ಇಲ್ಲ. ಆದರೆ ಆ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದ್ರ ಕಡೆಗೆ ಈಗ ನಾವು ಜನಪ್ರತಿನಿಧಿಗಳನ್ನ ಯಾಕೆ ಆಯ್ಕೆ ಮಾಡಿ ಕಳಿಸ್ತೀವಿ ಅಂದರೆ, ಪ್ರತಿಯೊಬ್ಬರು ಬಂದು ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತೀವಿ. ಅದನ್ನು ಸೆಷನಲ್ಲಿ ಚರ್ಚೆ ಮಾಡೋ ಮುಖಾಂತರ, ಮತ್ತು ನಿಮ್ಗೆ ಯಾರು ತುಮಕೂರು ಭಾಗದ ಸಾಕಷ್ಟು ಜನ MLAಗಳಿದ್ದಾರೆ, ಮತ್ತು ಅಲ್ಲಿ ರೈತ ಹೋರಾಟಗಾರರಿದ್ದಾರೆ. ಸಾಕಷ್ಟು ವಿಚಾರಗಳಲ್ಲಿ ಕುಮಾರಸ್ವಾಮಿ ಅವರು CM ಆದಾಗ, ರೈತರ ವಿಚಾರಗಳು ಬಂದಾಗ ಎಲ್ಲ ರೈತರನ್ನು ವಿಧಾನಸೌಧಕ್ಕೆ ಕರೆದು ಅಲ್ಲಿ ಒಂದು ಮೀಟಿಂಗ್ ಮಾಡಿ ಡಿಸಿಷನ್ಗಳು ತಗೊಳ್ತಾ ಇದ್ದಂಥದ್ದು ಕಾಲನು ಮುಂದಿತ್ತು. ಇವತ್ತು ನಾವು ಹೇಳೋದಿಷ್ಟೇ, ನಮ್ಮನೆ ನೀರು ಬೇರೆ ಕಡೆಗೆ ಹೋದಾಗ ಸಹಜವಾಗಿ ಆಕ್ರೋಶ ವ್ಯಕ್ತವಾಗುತ್ತೆ. ಆಬ್ವಿಯಸ್ಲಿ. ಆದ್ರೆ FIR ಒಟ್ಟಿಗೆ ಸೇರಿ ತಗೊಂಡಂತ ನಿರ್ಧಾರಲ್ವಾ? ಅವಾಗ್ಲೂ ಒಂದು ಮನೆ ನೀರು ಇನ್ನೊಂದು ಮನೆಗೆ ಹೋಗ್ತಾ ಇದ್ದಿಲ್ಲ. ಅಲ್ಲಲ್ಲ, ಅವತ್ತು ಡಿಸಿಷನ್ ತಗೊಳ್ಳುವಾಗ ಅದಕ್ಕೇನೆ ಅದು ಪೆಂಡಿಂಗ್ ಆಗಿ ಉಳ್ಕೊಂಡಿದ್ದು, ಚರ್ಚೆ ಮಾಡ್ಬೇಕು ಅಂತ. ಈಗ ಡಿಸಿಷನ್ ತಗೊಂಡಿದ ತಕ್ಷಣ ಡಿಸಿಷನ್ ಫೈನಲ್ ಬಜೆಟ್ ಅಲ್ಲಿ ಹೇಳೇ ಬಿಡ್ತೀರಿ. ಮತ್ತೆ ಇವತ್ತು ಅಷ್ಟೇ ಮೇಕೆದಾಟಿಗೆ ಹೇಳಿದೀವಿ, ಕಳಸಾ ಬಂಡೂರಿಗೆ 2006ರಲ್ಲಿ ಕುಮಾರಸ್ವಾಮಿ ಅವರು CM ಆದಾಗ 100 ಕೋಟಿ. ಒಂದು ವಿಚಾರಕ್ಕೆ ರೈತರ ವಿಚಾರದಲ್ಲಿ ಆಟ ಆಡ್ತಾರೆ. ಈಗ ಬಡ್ಜೆಟ್ ಸ್ಯಾಂಕ್ಷನ್ ಆಗಿದೆ ಅಂದ್ರೆ ಚರ್ಚೆಗೆ ಗ್ರಾಸ ಆಗತ್ತೆ. ಈಗ ಒಂದು ಚಾನೆಲ್ ಇದೆ ಅಂದ್ರೆ ನಾವು ಚರ್ಚೆಗೆ ಬರ್ತೀವಿ, ಚಾನಲೇ ಇಲ್ದಲೇ ಇದ್ರೆ ಚರ್ಚೆಗೆ ಹೆಂಗ್ ಬರ್ತೀವಿ? ಈಗ 600 ಕೋಟಿ ಫಂಡ್ ರೆಡಿ ಇದೆ ಅಂದಾಗ ರೈತರನ್ನ ಕರೆದು ಮುಂದಿನ ಹೆಜ್ಜೆ ರೂಪುರೇಷೆಗಳನ್ನ ನಾವು ತಯಾರು ತಯಾರಾಗಿದ್ದೀವಿ, ಎಲ್ಲರಿಗೂ ಅವರ ಹಕ್ಕನ್ನ ಕೊಡಕ್ ತಯಾರಾಗಿದ್ದೀವಿ ಅನ್ನೋದನ್ನ ಅವತ್ತಿನ ಕಾಲದಲ್ಲಿ ಸಂದೇಶ ಸಾರಿದ್ದು. ಆದ್ರೆ ಇಡೋಂತ ನಡೆ ಹೇಗಿರ್ಬೇಕು ಅಂದ್ರೆ ಜನಪರವಾಗಿರ್ಬೇಕು. ಈಗ ಇಷ್ಟು ಜನ ರೈತರ ಮೇಲೆ FIR ಹಾಕಿದಿರಲ್ಲ, ಇದು ಸರಿನಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ಸರ್ಕಾರಕ್ಕೆ. ಪಂಚಾಕ್ಷರಿ ಅವರೇ, ನಿಮ್ಮ ಮೊದಲ ಅಭಿಪ್ರಾಯ? ನನ್ನ ಅಭಿಪ್ರಾಯ ಇರೋದು ಪ್ಯೂರ್ಲಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಬಗ್ಗೆನೇ ನಾನು ಮಾತಾಡೋದಕ್ಕೆ ಬಂದಿದ್ದೇನೆ.